ಹಾಯ್ ಫ್ರೆಂಡ್ಸ್, ಇವತ್ತು ಲಂಚ್ಗೆ ಸೊಪ್ಪು ಸಾರು, ಬಾಳೆಕಾಯಿ ಪಲ್ಯ ಮತ್ತು ಒಣಗಿದ ಮೀನು ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ನ ಬೇಯಲಿಕ್ಕೆ ಇಟ್ಬಿಟ್ಟು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿನ ನಮ್ಮ ಅತ್ತೆ ಹತ್ರ ಕಟ್ ಮಾಡೋಕೆ ಕೊಟ್ಟು ಸೊಪ್ಪನ್ನು ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸಾರಿಗೆ ಸಬ್ಬಕ್ಕಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಅದೆರಡನ್ನೂ ಮಿಕ್ಸ್ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು 2-3 ಸಲ ವಾಶ್ ಮಾಡ್ಕೊತೀನಿ. ಅದರಲ್ಲಿ ಮಣ್ಣಿರುತ್ತೆ. ಅರ್ಧ ಗ್ಲಾಸ್ ಬೇಳೆಗೆ ಸೊಪ್ಪು ಹಾಕ್ಬಿಟ್ಟು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಅರಿಶಿನ ಪುಡಿ, ನೀರು ಹಾಕ್ಬಿಟ್ಟು ಬೇಯಲಿಕ್ಕಿಟ್ಟೆ. 2 ಪ್ಯಾಕೆಟ್ ಒಣಗಿದ ಮೀನು ತೊಗೊಂಡಿದ್ದೆ. ಅದನ್ನ ನೀರಲ್ಲಿ ನೆನೆಕ್ಕೆ ಇಟ್ಬಿಟ್ಟು ಬಾಳೆಕಾಯಿ ಸಿಪ್ಪೆ ತೆಗೆದು ರೌಂಡಾಗಿ ಕಟ್ ಮಾಡಿಕೊಂಡೆ. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಉದ್ದಿನಬೇಳೆ, ಬೆಳ್ಳುಳ್ಳಿ ಹಾಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಫ್ರೈ ಆದಮೇಲೆ ಬಾಳೆಕಾಯಿ ಹಾಕಿ ಉಪ್ಪು ಹಾಕಿ ನೀರು ಹಾಕಿ ಬೇಯಲಿಕ್ಕಿಟ್ಟೆ. ಸೊಪ್ಪು ಬೆಂದಿತ್ತು. ಉಪ್ಪು ಮತ್ತು ಹುಳಿ ಹಾಕ್ಬಿಟ್ಟು ಚೆನ್ನಾಗಿ ಕಡಿದ್ಬಿಟ್ಟು ಒಗ್ಗರಣೆ ಹಾಕಿದೆ. ಸೊಪ್ಪು ಸಾರು ರೆಡಿ ಆಯಿತು. ಬಾಳೆಕಾಯಿ ಬೆಂದಿತ್ತು. ಧನಿಯಾ ಪುಡಿ, ಚಿಲ್ಲಿ ಪುಡಿ, ಆಮೇಲೆ ಅರಿಶಿನ ಪುಡಿ ಈ 3 ಹಾಕಿಬಿಟ್ಟು ಮಿಕ್ಸ್ ಮಾಡಿ ಫ್ರೈ ಆಗ್ಲಿಕ್ಕೆ ಬಿಟ್ಟೆ. ಆಮೇಲೆ ಮೀನನ್ನು ನೆಂದಿತ್ತು. ಚೆನ್ನಾಗಿ ಕುಟ್ಬಿಟ್ಟು ಮಸಾಲ ಹಾಕಬೇಕು. ಅದಕ್ಕೆ ಧನಿಯಾ ಪುಡಿ, ಚಿಲ್ಲಿ ಪೌಡ್ರು, ಅರಿಶಿನ ಪುಡಿ, ಉಪ್ಪು ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಟ್ಬಿಟ್ಟು ಪ್ಯಾನಲ್ಲಿ ಎಣ್ಣೆ ಬಿಸಿ ಆದಮೇಲೆ ಫ್ರೈ ಮಾಡ್ಕೊಳ್ಳಿ. ಟೇಸ್ಟ್ ಸೂಪರಾಗಿರುತ್ತೆ. ಬಾಯ್.